ಮತ್ತೆ ಆ ಸಂದರ್ಭದ ನಂತರ ಎಮರ್ಜೆನ್ಸಿನ ಹಿಂತೆಗೆದುಕೋತಾರೆ. ನೆಕ್ಸ್ಟ್ ಜನರಲ್ ಎಲೆಕ್ಷನ್ ಬರುತ್ತೆ. ಇಂದಿರಾ ಗಾಂಧಿ ಅವರು, ಅದರಲ್ಲೂ ಕಾಂಗ್ರೆಸ್, ಇಂದಿರಾ ಗಾಂಧಿ ಅವರು ಸೋಲ್ತಾರೆ, ಕಾಂಗ್ರೆಸ್ ಕೂಡ ಸೋಲ್ಬೇಕಾಗತ್ತೆ. ಸೊ ಜನಕ್ಕೆ ಎಮರ್ಜೆನ್ಸಿ ಅನ್ನೋದು ಅಕ್ಸೆಪ್ಟ್ ಆಗಿಲ್ಲ ಅನ್ನೋದಕ್ಕೆ ಅಲ್ಲೇ ರಿಸಲ್ಟ್ ಖಂಡಿತ ಸಿಕ್ಬಿಡುತ್ತೆ. ಖಂಡಿತ. ಬಟ್ ಇಲ್ಲಿ ಇನ್ನೊಂದು ವಿಚಾರ ಇದೆ ಸರ್. ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕಾಂಗ್ರೆಸ್ ವೋಟ್ ಶೇರಿಂಗ್ ಅಥವಾ ಕಾಂಗ್ರೆಸ್ ಸೀಟ್ ಏನು ಪಡ್ಕೊಳ್ಳುತ್ತಲ್ಲ ಅದು ಕಡಿಮೆ ಆಗಲ್ಲ. ಅದು ಚೆನ್ನಾಗೇ ಇರುತ್ತೆ. ಉತ್ತರ ಭಾರತದಲ್ಲಿ, ಅದರಲ್ಲೂ ಗುಜರಾತ್ ಆಗಿರ್ಬೋದು, ಬಿಹಾರ್, ಉತ್ತರ ಪ್ರದೇಶ ಆ ಭಾಗಗಳಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ಸೋಲಾಗುತ್ತೆ. ಬಟ್ ಕರ್ನಾಟಕದಲ್ಲಿ 28ರಲ್ಲಿ 26 ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಈವನ್ ಇಷ್ಟೆಲ್ಲ ವಿರೋಧಗಳಾದರೂ ಕೂಡ ದಕ್ಷಿಣದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಇದಕ್ಕೆ ಕಾರಣ ಏನು? ಉತ್ತರ ರಾಜ್ಯಗಳಲ್ಲಿ ಆದಂತ ಅನ್ಯಾಯ, ಆ ಮಟ್ಟದ ಅನ್ಯಾಯ ದಕ್ಷಿಣದಲ್ಲಿ ಆಗಿಲ್ಲ. ದಕ್ಷಿಣದಲ್ಲಿ ಕೆಲವು ಜನರ ಭಾವನೆ ಇತ್ತು, ಇಂಥದ್ದು ಇದ್ರ ಅಗತ್ಯ ಇದೆ ಅನ್ನೋ ಒಂದು ಭಾವನೆ ಇತ್ತು. ಅದರಿಂದ ಚುನಾವಣೆ ಬಂದಾಗ ಅವರು ಎಮರ್ಜೆನ್ಸಿಯನ್ನು ಸಪೋರ್ಟ್ ಮಾಡಿದಂಗೆ ಕಾಣಿಸ್ತದೆ. ಯಾಕಂದ್ರೆ ಕರ್ನಾಟಕದಲ್ಲಿ 28 ಸೀಟಲ್ಲಿ 2 ಸೀಟು ವಿರೋಧ ಪಕ್ಷದವ್ರು ಗೆದ್ದದ್ದು, ಮಿಕ್ಕಿದ್ದೆಲ್ಲ ಕಾಂಗ್ರೆಸ್ಗೆ ಹೋಗಿತ್ತು. ಅದೇ ರೀತಿ ಕೇರಳದಲ್ಲಿ 1 ಸೀಟೇನೇ ಇತ್ತು, ತಮಿಳುನಾಡಲ್ಲಿ 1 ಕೂಡ ಇರಲಿಲ್ಲ. ಅದು ನೀವು ಹೇಳಿದ ನಿಜ. ದಕ್ಷಿಣ ಭಾರತದಲ್ಲಿ ಈ ಎಮರ್ಜೆನ್ಸಿಯ ವಿರುದ್ಧ ಭಾವನೆ ಇದ್ದದ್ದು ಬಹಳ ಕಮ್ಮಿ ಅಂತ ನಾನು ತಿಳ್ಕೊಂಡಿದ್ದೇನೆ.